ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಗೀಸ್ ಮ್ಯಾಜಿಕ್. ಹೇಗಿದ್ರೆ ಎಲ್ಲರೂ? ಇವತ್ತು ನನಗಿನ್ನೂ ವಾಯ್ಸು ಚೆನ್ನಾಗೇ ಬಂದಿಲ್ಲ. ಯಾಕೆ ಹಿಂಗಾಗ್ತಿದೆ ಅಂತ ತುಂಬಾ ಬೇಜಾರಾಗ್ತಿದೆ. ಬಟ್ ಇಲ್ಲಿ ಇಟ್ ಹ್ಯಾಸ್ ಟು ಗೋ ಆನ್. ನಾನು ಸ್ಟಾಪ್ ಮಾಡಬಾರ್ದು ವ್ಲಾಗ್ಸ್ ಅಂತ ಹೇಳಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಬಂದೆ, ಏನೂ ಪ್ರಿಪೇರ್ ಮಾಡಿರಲಿಲ್ಲ ಹಿಂದಿನ ದಿನ. ಸೊ ಫ್ರಿಡ್ಜ್ ತೆಗೆದು ನೋಡ್ತಾ ಇದ್ದೀನಿ ಏನಿದೆ ಏನಿಲ್ಲ ಅಂತ. ತೊಂಡೆಕಾಯಿ ಸಿಕ್ತು, ಹಾಗೆ ಸ್ವಲ್ಪ ಟೊಮೆಟೊ ಸಿಕ್ತು. ಒಂದೇ ಐಟಮ್ ಮಾಡಿದ್ರೆ ಸಾಕಾಗಲ್ಲ ಅಂತ ಹೇಳಿ ತೊಂಡೆಕಾಯಿ ಗೊಜ್ಜು ಮಾಡಿ ಹಾಗೆ ಟೊಮೆಟೊ ಗೊಜ್ಜು ಮಾಡಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳಿ ತರಕಾರಿ ಎಲ್ಲ ವಾಶ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಇತ್ತು ತೊಂಡೆಕಾಯಿ. ಅದು ಕಟ್ ಮಾಡಿದ್ರೆ ಕೆಲವು ಹಣ್ಣಾಗಿರುತ್ತೆ, ಕೆಲವು ಚೆನ್ನಾಗಿರೋದು ಮಾತ್ರ ಹಾಕ್ಕೊಂಡು ಗೊಜ್ಜು ಮಾಡಿಕೊಂಡು ಮಿಕ್ಕಿದಕ್ಕೆ ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳಿ ತೊಂಡೆಕಾಯಿನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡು ವಾಶ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಇದನ್ನೆಲ್ಲ ನಾನು ನೀಟಾಗಿ ತರಕಾರಿ ಎಲ್ಲ ಹಚ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಮಗಳು ಬಂದೇ ಬಿಟ್ಲು. ನಾನು ಹಚ್ತೀನಿ ಮಮ್ಮಿ, ನಾನು ಮಾಡ್ತೀನಿ ಮಮ್ಮಿ. ನಾನು ಏನು ಕೆಲಸ ಮಾಡಿದ್ರು ಅವಳು ಅದರಲ್ಲಿ ಮಾಡಲೇಬೇಕು. ನನ್ನ ತರಕಾರಿ ಹಚ್ಚಿದ್ರೆ ಅವಳು ತರಕಾರಿ ಹಚ್ಚಬೇಕು. ನಾನು ಏನೋ ಮಾಡ್ತಿದ್ರೆ ಅವಳು ಎಲ್ಲದಕ್ಕೂ ಬರ್ತಾಳೆ. ಎಲ್ಲಿದ್ದರೂ ನಾನು ಸುಮ್ಮನೆ ಬಿಡಲ್ಲ. ಸೊ ಅವಳೆಲ್ಲರೂ ಹೊರಗಡೆ ಹೋಗಿದ್ದಾಗ ನಾನು ಬೇಗ ಕೆಲಸ ಮಾಡ್ಕೋಬೇಕಾಗತ್ತೆ. ಯೂಶಲಿ ಹೀಗೆ ಆಗೋದು. ಕೆಲವೊಂದು ಸತಿ ಏನೂ ಮಾಡೋಕ್ಕಾಗಲ್ಲ, ಅವ್ರಿಗೂ ಸ್ವಲ್ಪ ಟೈಮ್ ಕೊಡಬೇಕಲ್ವ. ಸೊ ಅವಳನ್ನು ಜೊತೆಗೆ ಇಲ್ಲೇ ಅಡುಗೆ ಮನೆ ಕಟ್ಟೆ ಮೇಲೇ ಕೂರಿಸ್ಕೊಂಡು ನಾನು ತರಕಾರಿ ಎಲ್ಲ ಬಿಡಿಸ್ತಾ ಇದ್ದೆ. ಅವಳು ಅದೇನು ಇದೇನು ಅಂತ ಕ್ವೆಶನ್ಸ್ ಕೇಳಿಕೊಂಡು ಅವಳು ಕೂಡ ಅದೊಂದು ಇದೊಂದು ಅಂತ ಬಿಡಿಸ್ಕೊಡ್ತಾ ಇದ್ಲು. ಮಕ್ಕಳು ಗೊತ್ತಲ್ವ, ಅವ್ರಿಗೆ ಅಮ್ಮಂದ್ರೆ ಎಲ್ಲಿರಬೇಕೋ ಅವ್ರಿಗೂ ಅಲ್ಲೇ ಇರಬೇಕು ಅಂತ ಆಸೆ. ಯಾರು ಎಷ್ಟೇ ಏನೇ ಬಲವಂತ ಮಾಡಿದ್ರು ಅವ್ರು ಹೋಗಲ್ಲ, ಅಮ್ಮನ ಹಿಂದೆನೇ ಬಾಲ ಇಟ್ಕೊಂಡಿರ್ತಾರೆ. ಇವಳು ಕೂಡ ಹಾಗೇ ಹೆಂಗೋ ಇವಳ ಹತ್ರ ಅದು ಇದು ಮಾತಾಡಿಕೊಂಡು ನನಗೂ ಟೈಮ್ ಪಾಸ್ ಆಗುತ್ತೆ. ಹಾಗೆ ಮಾಡಿಕೊಂಡು ಬೇಗ ಎಲ್ಲ ತರಕಾರಿ ಎಲ್ಲ ಸುಲಿದಿಟ್ಕೊಂಡು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಬೇಗ ಟಿಫನ್ ಮಾಡಿಬಿಡೋಣ. ಬೇಗ ಟಿಫನ್ ಮಾಡಿ ಇವಳನ್ನು ಕಳಿಸಿ ನಾನು ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ತರಕಾರಿ ಹಚ್ಚಿಟ್ಕೊಂಡಿದ್ದೆಲ್ಲ ಆಗಿತ್ತು. ಗೊಜ್ಜಿಗೆ ಒಂದು ಸೈಡ್ ಇಟ್ಟಿದ್ದೀನಿ. ಹಾಗೆ ಇದು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಅಕ್ಕಿನ ಫಸ್ಟು ನಾನು ಮುದ್ದೆ ಥರ ಮಾಡ್ಕೋತೀನಿ. ಮುದ್ದೆ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡಿ ಇಟ್ಕೊಂಡು ಆಮೇಲೆ ಲಟ್ಟಿಸ್ಕೊಂಡು ನಾನು ತವ ಮೇಲೆ ಬೇಯಿಸ್ಕೊಳ್ಳೋದು. ಅಕ್ಕಿ ಹಿಟ್ಟು ಹಾಕೊಳ್ಳುವಾಗಲೇ ಒಂದು ಸ್ವಲ್ಪ ಚೆಲ್ಲೋಯ್ತು. ಅಯ್ಯೋ ಏನಪ್ಪ ಇದು ಅಂದ್ಕೊಂಡು, ಇವಾಗಿರೋ ಹುಷಾರಿಲ್ದಿರೋ ಟೈಮಲ್ಲಿ ಒಂದು ಕೆಲಸ ಮಾಡೋದೇ ಕಷ್ಟ, ಅದರಲ್ಲಿ ಇನ್ನೊಂದಷ್ಟು ಕ್ಲೀನಿಂಗ್ ಅಂದರೆ ಹೆಂಗಪ್ಪ ಅಂದ್ಕೊಂಡು ಸರಿ ಹೋಗಲಿ, ಆಗಿದ್ದಾಯಿತು, ಹೆಂಗಿದ್ರು ಕ್ಲೀನ್ ಮಾಡಲೇಬೇಕಲ್ಲ ಅಂತ ಹೇಳಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ನೀವು ಕಡುಬು ಮಾಡುವಾಗ ಅಕ್ಕಿ ಮುದ್ದೆ ಮಾಡ್ಕೋತೀರಲ್ಲ, ಅದೇ ರೀತಿಯೇ ಇದು ಕೂಡ ನೀಟಾಗಿ ಅಕ್ಕಿ ಹಿಟ್ಟಲ್ಲಿ ಮುದ್ದೆ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಗಟ್ಟಿ ಬೇಡ, ಜಾಸ್ತಿ ತಿಳುವು ಬೇಡ, ಸ್ವಲ್ಪ ಮೀಡಿಯಮಾಗಿ ಬೇಯಿಸ್ಕೊಳ್ಳಿ. ಹಾಗೆ ಇನ್ನೊಂದು ಕಡೆ ಟೊಮೆಟೊ ಗೊಜ್ಜಿಗೂ ಇಡ್ತಾಯಿದ್ದೀನಿ. ಹಾಗೆ ಎಲ್ಲ ಸೈಮಲ್ಟೇನಿಯಸ್ ಆಗಿ ಮಾಡಿಕೊಂಡ್ರೆ ಬೇಗ ಕೆಲಸ ಮುಗಿಯುತ್ತೆ ಅಂತ ಹೇಳಿ ಈ ಕಡೆ ಟೊಮೆಟೊ ಗೊಜ್ಜು, ಈ ಕಡೆ ತೊಂಡೆಕಾಯಿ ಗೊಜ್ಜು ಕೂಡ ಬೇಯ್ತಾ ಇದೆ. ನಾನು ಹಾಗೆ ನೋಡಿ ಈ ರೀತಿ ಕಟ್ಟೆನೇ ವಾಶ್ ಮಾಡಿಕೊಂಡು ಅದ್ರ ಮೇಲೇ ಮುದ್ದೆ ತೊಳಸ್ಕೋತಾ ಇದ್ದೀನಿ. ಈ ರೀತಿ ಬೇಗ ಮಾಡ್ಕೊಳ್ಳೋದ್ರಿಂದ ನನಗೂ ಕೆಲಸ ಕೂಡ ಬೇಗ ಆಗುತ್ತೆ. ನನ್ನ ಮಗಳು ಇಲ್ಲದೇ ಇದ್ದರೆ ಒಂದು 10-15 ನಿಮಿಷಕ್ಕೆ ಮಾಡಾಕ್ತೀನಿ ಕೆಲಸ. ಏನಿದ್ರೂ ಒಂದು ಹಾಫ್ ಆನ್ ಅವರ್ 1 ಅವರ್ ಮಾಡೋ ಕೆಲಸ ಒಂದು 15 ಮಿನಿಟ್ಸ್ ಹಾಲಿ ಮಾಡಿ ಮುಗಿಸ್ತೀನಿ. ಅಡುಗೆ ಕೆಲಸ ಎಸ್ಪೆಷಲಿ ಅವಳಿದ್ರೆ ಅಡುಗೆ ಅಂತೂ ಮಾಡಲಿಕ್ಕೆ ಬಿಡಲ್ಲ. ಅಮ್ಮ ಅಂದ್ಕೊಂಡು ನನ್ನ ಹಿಂದೆನೇ ಇರ್ತಾಳೆ. ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಲಟ್ಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೋಡಿ ಈ ರೀತಿ ಮಾಡ್ಕೋತೀನಿ ನಾನು ಯಾವಾಗೂ. ನಾನಿಲ್ಲಿ ತೊಂಡೆಕಾಯಿ ಗೊಜ್ಜು ಮಾಡ್ಕೋತೀನಿ. ತೊಂಡೆಕಾಯಿ ಗೊಜ್ಜಿಗೆ ಮೊದಲು ಇಲ್ಲಿ ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ತೊಂಡೆಕಾಯಿನೆಲ್ಲ ಎಣ್ಣೆಯಲ್ಲಿ ಒಂಚೂರು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈ ಎಣ್ಣೆನಲ್ಲೇ ಇದು ಚೆನ್ನಾಗಿ ಬೆಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂಚೂರು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮುಚ್ಚಿಬಿಟ್ಟು ಒಂದು 10 ನಿಮಿಷ ಸಿಮ್ಮಲ್ಲಿಟ್ಟರೆ ಅದು ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡು ಇದೇ ಬಾಣಲಿಗೆ ಮತ್ತೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಪೌಡರ್ಸ್ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಒಂಚೂರು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಗೆ ಅಚ್ಚ ಖಾರದ ಪುಡಿ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಉಪ್ಪು ಕೂಡ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಉಪ್ಪು ನಾವು ತೊಂಡೆಕಾಯಿಗೆ ಮಾತ್ರ ಹಾಕಿರ್ತೀವಿ. ಇವಾಗ ಗೊಜ್ಜಿಗೆ ಉಪ್ಪು ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ಅದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ಎಕ್ಸ್ಟ್ರಾ. ಈಗ ಟೊಮೆಟೊ ನಾನು ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ, ಟೊಮೆಟೊ ಪ್ಯೂರಿ ಥರ, ಅದನ್ನು ಹಾಕ್ಕೊಂಡು ಜೊತೆಗೆ ಮಿಕ್ಸಿಗೆ ಇನ್ನೊಂಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೋತಾ ಇದ್ದೀನಿ.
ಇದೊಂದು 10 ನಿಮಿಷ ಚೆನ್ನಾಗಿ ಬೆಂದರೆ ಚೆನ್ನಾಗಿ ಕುದಿಯುತ್ತಲ್ವ, ಆ ಥರ ಅತಿ ಚೆನ್ನಾಗಿ ಕುದಿಬೇಕು. ಕುದಿಯೋದ್ಮೇಲೆ ಇದಕ್ಕೆ ನಾವು ಎಣ್ಣೆನಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ತೊಂಡೆಕಾಯಿ, ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರಿನ ಅಂಶ ಎಲ್ಲ ಸ್ವಲ್ಪ ಗೊಜ್ಜಿನ ರೀತಿ ಆಗೋರಕ್ಕೆ ತಟ್ಟೆ ಮುಚ್ಚಿಬಿಟ್ಟು ಇನ್ನೊಂದು 10 ನಿಮಿಷ ಇದರಲ್ಲೇ ಬೇಯಿಸ್ಕೊಂಡ್ರೆ ನೋಡಿ ಈ ರೀತಿ ಗಟ್ಟಿಯಾಗುತ್ತೆ, ಗೊಜ್ಜು ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ತೊಂಡೆಕಾಯಿ ಗೊಜ್ಜು ರೆಡಿಯಾಗುತ್ತೆ. ಇದು ಚಪಾತಿ ಪೂರಿ ಜೊತೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ರೈಸ್ ಜೊತೆ ತಿನ್ನೋರು ಕೂಡ ತಿನ್ಬೋದು, ಪರವಾಗಿಲ್ಲ. ಗೊಜ್ಜು ರೀತಿ ಆಗಿರೋದ್ರಿಂದ ಯಾವುದ್ರ ಜೊತೆ ಆದರೂ ಅಡ್ಜಸ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ ಮತ್ತು ಅಕ್ಕಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಪೂರಿಗೂ ಓಕೆ ಚೆನ್ನಾಗಿರುತ್ತೆ, ಬಟ್ ಚಪಾತಿ ಅಕ್ಕಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಗೊಜ್ಜು ರೆಡಿ ಆಗಿದೆ. ನಾನು ಮುಂಚೆನೇ ಅಕ್ಕಿ ರೊಟ್ಟಿಗೆ ಬಾಲ್ಸ್ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದನಲ್ಲ, ಅದನ್ನು ಗೊಜ್ಜು ರೆಡಿ ಆಗೋಷ್ಟೊತ್ತಿಗೆ ಟೊಮೆಟೊ ಗೊಜ್ಜು ಕೂಡ ರೆಡಿಯಾಗಿದೆ. ನಾನು ಇಲ್ಲಿ ಪ್ರೆಸ್ಸರಲ್ಲಿ ಮಾಡ್ಕೋತಾ ಇದ್ದೀನಿ. ಲಟ್ಟಿಸ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ. ನನ್ನ ಮಗಳು ಬೇರೆ ಇದ್ದಾಳೆ ಇವತ್ತು ನನ್ನ ಹಿಂದೆ, ಅವಳು ಬೇರೆ ಕೆಲಸಕ್ಕೆ ಏನು ಕೆಲಸ ಮಾಡಲಿಕ್ಕೂ ಬಿಡ್ತಿಲ್ಲ. ಒಂದೊಂದ್ಸತಿ ಹೀಗೆ ಅಲ್ವಾ, ಇಟ್ ಹ್ಯಾಪನ್ಸ್, ಏನೂ ಮಾಡೋಕ್ಕಾಗಲ್ಲ, ಗೋ ವಿತ್ ದ ಫ್ಲೋ ಅಂತ ಹೇಳಿ ಅವಳ ಜೊತೆ ನಾನು ಸರಿ ಅಂತ ಹೇಳಿ ಕ್ಲೀನ್ ಮಾಡಿಕೊಂಡು ಪ್ರೆಸ್ಸರಲ್ಲೇ ಅಕ್ಕಿ ರೊಟ್ಟಿನ ತಟ್ಕೋತಾ ಇದ್ದೀನಿ. ತಟ್ಕೊಂಡು ಹೆಂಚು ಮೇಲೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇವಳು ನಾನು ಪ್ರೆಸ್ ಮಾಡ್ತಾಯಿದ್ದೀನಿ, ನಾನು ಪ್ರೆಸ್ ಮಾಡಬೇಕು ಅಂತಿದ್ಲು. ಸರಿ ಆಯಿತು ಮಾಡಮ್ಮ ಅಂತ ಹೇಳಿ ಅವಳ ಕೈಯಲ್ಲೂ ಒಂದೆರಡು ರೊಟ್ಟಿ ಪ್ರೆಸ್ ಮಾಡಿಸ್ದೆ. ಈ ಮಕ್ಕಳಿಗೆ ಎಲ್ಲದರಲ್ಲೂ ಕ್ಯೂರಿಯಾಸಿಟಿ ಜಾಸ್ತಿ ಅಲ್ವಾ, ಅವಳು ಹಾಗೇ ಈ ರೀತಿ ಅಕ್ಕಿ ರೊಟ್ಟಿ ಮಾಡಿ ತೊಂಡೆಕಾಯಿ ಪಲ್ಯ ರೆಡಿಯಾಗಿತ್ತು. ರೆಡಿ ಆದಮೇಲೆ ನಾನೀಗ ಸ್ವಲ್ಪ ಬ್ಯಾಂಕಲ್ಲಿ ಒಂಚೂರು ಕೆಲಸ ಇತ್ತು ಅಂತ ಹೇಳಿ ಬ್ಯಾಂಕಿಗೆ ಹೋಗ್ತಾಯಿದ್ದೀನಿ. ಅವಳನ್ನು ರೆಡಿ ಮಾಡಿ ಅವಳನ್ನು ಕಳಿಸಿದ್ದಾಯಿತು, ಊಟ ತಿನ್ನಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಕಳಿಸಿದೆ. ನಾವು ಈಗ ಸ್ವಲ್ಪ ಕೆಲಸ ಇತ್ತು, ಇನ್ನೇನು ಮಾಡೋದು, ಹೋಗಿ ಬಂದುಬಿಡೋಣ, ಇಲ್ಲಾಂದರೆ ಡಿಲೇ ಮಾಡಿದ್ರೆ ಆಗಲ್ಲ ಅಂತ ಹೇಳಿ ಬ್ಯಾಂಕಿಗೆ ಹೋಗ್ತಿದ್ದೀನಿ. ಗಾಡಿ ಬೇರೆ ಚಾರ್ಜ್ಗೆ ಹಾಕಿದ್ದೆ, ಚಾರ್ಜ್ ಆಗ್ತಿತ್ತು ಗಾಡಿ. ಸ್ವಲ್ಪ ಚಾರ್ಜ್ ಆಗಿದೆ, ಹೋಗಿ ಬರ್ಬೋದು ಅನ್ನಿಸ್ತು. ಸರಿ ಅಂತೇಳಿ ಹೋಗಿ ಬಂದುಬಿಡೋಣ, ಆಮೇಲೆ ಮತ್ತೆ ಚಾರ್ಜ್ ಹಾಕೋಣ ಅಂತ ಹೇಳಿ ಬ್ಯಾಂಕಿಗೆ ಹೋಗಿ ಬಂದ್ವಿ. ಬ್ಯಾಂಕಿಂಗ್ ಹತ್ತಿರ ಲಂಚ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆನೇ ಇದ್ದರು. ಬೇಗನೂ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಬಂದು ಅಡುಗೆ ಮಾಡಿ ಮಲ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ. ಈಗ ಈವ್ನಿಂಗ್ ಸ್ವಲ್ಪ ಏನಾದ್ರು ಚಾರ್ಜ್ ಮಾಡೋಣ ಅಂತ ಹೇಳಿ ಸ್ವೀಟ್ ಕಾರ್ನ್ ಏನೇ ತೊಗೊಬಂದಿದ್ರಲ್ಲ, ಜೋಳ ತೊಗೊಬಂದಿದ್ರು, ಅದನ್ನು ಬಿಡಿಸು ಎತ್ತಿಟ್ಟಿದ್ದೆ. ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನು ಅದನ್ನು ಬೇಯಕ್ಕಿಟ್ಟಿದ್ದೆ. ಇದ್ರದ್ದೇ ಕಾರ್ನ್ದೇ ಚಾಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಕೋಸಂಬರಿ ಥರ ಮಾಡೋಣ, ಇಂಡಿಯನ್ ಟಚ್ ಕೊಡೋಣ ಅಂತ ಹೇಳಿ ಕೊಬ್ಬರಿನ ತುರ್ಕೊಂಡಿದ್ದೀನಿ. ನಿನ್ನೆ ಆ್ಯಕ್ಚುಲಿ ಕೊಬ್ಬರಿ ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ತುರಿದ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ, ಫ್ರೀಝರಲ್ಲಿ ಅಲ್ವಾ, ಅದನ್ನೇ ಹಾಕ್ಕೋತಾ ಇದ್ದೀನಿ. ಅದರ ಜೊತೆಗೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿದ್ಬಿಟ್ಟು ಹಾಕ್ಕೊಂಡೆ, ಹಾಗೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೆ. ಇದ್ರ ಜೊತೆಗೆ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ, ಚಾಟ್ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಹಸಿ ಈರುಳ್ಳಿ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಸ್ಮೆಲ್ ಇಷ್ಟ ಇಲ್ಲ ಅಂತಂದರೆ ಈರುಳ್ಳಿನ ಸ್ಕಿಪ್ ಮಾಡಿ. ನೆಕ್ಸ್ಟು ನಾನು ಇಲ್ಲಿ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ, ಕೋಸಂಬರಿಗೆ ಒಗ್ಗರಣೆ ಹಾಕ್ತೀವಲ್ಲ ಅದೇ ರೀತಿ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡೆ. ಅಷ್ಟೊತ್ತು ಜೋಳ ಕೂಡ ಬೆಂದಿತ್ತು. ಇದಕ್ಕೆ ಜೋಳ ಹಾಕ್ಕೊಂಡು ಒಗ್ಗರಣೆ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಇದಕ್ಕೆ ಒಂಚೂರು ಪೆಪ್ಪರ್ ಪೌಡರು ಹಾಗೆ ಚಾಟ್ ಮಸಾಲ ಜೊತೆಗೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜೋಳ ಬೇಯಲಿಕ್ಕೆ ಉಪ್ಪು ಹಾಕ್ಕೊಂಡಿದ್ದೆ, ಅದು ಬಿಟ್ಟು ಬೇರೆ ಎಕ್ಸ್ಟ್ರಾ ತರಕಾರಿ ಆ್ಯಡ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆಲ್ಲ ಇನ್ನೊಂಚೂರು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೆ. ಕಾರ್ನ್ ಚಾಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಈವ್ನಿಂಗ್ ಟೈಮ್ ಮಗು ಆಟಾಡೋಕ್ಕೆ ಅಂತ ಬಂದಳು, ಅವಳ ಫ್ರೆಂಡ್ ಒಬ್ಬಳಿದ್ದಾಳೆ ಚಾರ್ವಿ ಅಂತ, ಅವಳು ಇದ್ದು ಸೈಕಲ್ ತುಳಿತಾ ಇದ್ದಾರೆ. ಏನು ಅನಿಸಲ್ಲ ಸೈಕಲ್, ಒಂಚೂರು ಅನಿಸುತ್ತೆ, ಬಟ್ ಇವಳಿಗೆ ಫ್ರೆಂಡಿಗೆ ಚೆನ್ನಾಗಿ ತುಳಿಯೋಕ್ಕೆ ಬರುತ್ತೆ. ಸ್ವಲ್ಪ ಮನೆ ಒಳಗಡೆ ತುಳಿಸಿದ್ರೆ ಹೊರಗಡೆ ಎಲ್ಲ ಮಳೆ ಗಲೀಜಾಗಿತ್ತು, ಸೊ ಮನೆ ಒಳಗಡೆ ತುಳ್ಕೊಂಡು ಆಟಾಡ್ರಿ ಅಂತ ಹೇಳಿ ಇಲ್ಲೇ ಆಟಾಡಲಿಕ್ಕೆ ಬಿಟ್ಟಿದ್ದೆ. ನೋಡಿ ಫ್ರೆಂಡ್ ಎಂಜಾಯ್ ಮಾಡ್ತಿದ್ದಾರೆ. ಈ ರೀತಿ ಹುಡುಗರು ಆಟ ಆಡೋದು ನೋಡಿಕೊಂಡು ನೆಕ್ಸ್ಟು ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ಇವತ್ತಂತೂ ತೀರಾನೇ ಹುಷಾರಿರಲಿಲ್ಲ. ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.